ಕೊನೆಗೂ ಫಲಿಸಿತು ರಾಜ್ಯದ ಕೋಟಿ ಕೋಟಿ ಜನರ ಪ್ರಾರ್ಥನೆ. ಕೊನೆಗೂ ಸಾವು ಗೆದ್ದು ಬಂದ ಕಂದಮ್ಮ ಸಾತ್ವಿಕ್. 20 ಗಂಟೆಗಳ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ರಿಚ್ಯಾಣ ಗ್ರಾಮದಲ್ಲಿ ಆಪರೇಷನ್ ಸಾತ್ವಿಕ್ ಸಕ್ಸಸ್ ಆಗಿದೆ. ಮಗು ಹೊರ ತೆಗಿತಾ ಇದ್ದಂತೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇಂಡಿ ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಕಂದಮ್ಮನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತಾಯಿ ಮಡಿಲಿನಲ್ಲೇ ಸಾತ್ವಿಕ್ಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ವೈದ್ಯರು. ಸತತ 20 ಗಂಟೆಗಳ ಕಾರ್ಯಾಚರಣೆ ಇದು. ಸಾತ್ವಿಕ್ ಹೇಗಿದ್ದಾನೆ, ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಯಾವುದು ಕೂಡ ಗೊತ್ತಿರಲಿಲ್ಲ. ಚಿಕ್ಕದಾಗಿ ಅಳುತ್ತಿದ್ದಂಥ ಶಬ್ದ ಕೂಡ ಕೆಲವರ ಕಣ್ಣಲ್ಲಿ ಆನಂದ ಬಾಷ್ಪವನ್ನು ತರಿಸಿತ್ತು. ಇದೀಗ ಕೊನೆಯದಾಗಿ ಸಾತ್ವಿಕ್ ಆರಾಮಾಗಿದ್ದಾನೆ, ಜೀವಂತವಾಗಿದ್ದಾನೆ. ಆತನಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ತಾಯಿಯ ಮಡಿಲಿನಲ್ಲಿಯೇ ಸಾತ್ವಿಕ್ಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ನೋಡಿ, ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ರು ಸಾತ್ವಿಕ್ ಹೇಗಿದ್ದಾನೆ, ಎಷ್ಟೊತ್ತಿಗೆ ಸಾತ್ವಿಕ್ನನ್ನ ಹೊರಗೆ ಕರ್ಕೊಂಡು ಬರಲಾಗತ್ತೆ ಅಂತ. ಕೊನೆಗೂ 20 ಗಂಟೆಗಳ ಕಾರ್ಯಾಚರಣೆ ಯಶಸ್ವಿ ಆಗಿರೋದು. ಎಷ್ಟೋ ಮಂದಿ ದೇವರಿಗೆ ಕೈ ಮುಗ್ದಿದ್ರು, ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಮಗು ಹುಷಾರಾಗಿರ್ಲಿ, ಜೀವಂತವಾಗಿರ್ಲಿ, ನಗ್ನಗ್ತಾ ಆಚೆಗೆ ಬರಲಿ ಅನ್ನೋದೊಂದು ಖುಷಿ ಇತ್ತು. ಸಾತ್ವಿಕ್ ಆರಾಮಾಗಿದ್ದಾನೆ. ಇದೀಗ ಆತನಿಗೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಆ ತಾಯಿಯ ಮಡಿಲಿನಲ್ಲಿಗೆ ಮಲಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾನೆ. ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದಂಥ ಸಿಬ್ಬಂದಿಗೂ ಕೂಡ ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಸಾತ್ವಿಕ್ ಜೀವಂತವಾಗಿದ್ದಾನೆ, ನಮ್ಮ ಕಣ್ಣು ಮುಂದೆ ಇದ್ದಾನೆ, ಉಸಿರಾಡ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣನೇ ನೀವುಗಳು ಅಂತ ಗ್ರಾಮಸ್ಥರು ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಾತ್ವಿಕ್ನನ್ನ ಹೊರಗೆ ಕರ್ಕೊಂಡು ಬರ್ತಾ ಇದ್ದ ಹಾಗೇನೆ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಜೋರಾಗಿ ಕೂಗಿದ್ರು ಎಲ್ಲರೂ. ಕಾರಣ, ನೆನ್ನೆಯಿಂದ ಜೀವ ಕೈಯಲ್ಲಿ ಹಿಡಿದು ಪ್ರತಿಯೊಬ್ಬರು ಕಾಯ್ತಾ ಇದ್ರು. ಅಯ್ಯೋ, ಒಳಗಡೆ ಏನಾಯ್ತೋ, ಹಾಲು ಕುಡ್ದಿಲ್ಲ, ನೀರು ಕುಡ್ದಿಲ್ಲ, ಊಟ ಮಾಡಿಲ್ಲ, ಮಗುವಿನ ಪರಿಸ್ಥಿತಿ ಯಾವ ರೀತಿ ಆಗಿದೆಯೋ, ಎಷ್ಟೊತ್ತಿಗೆ ಸಾತ್ವಿಕ್ ಆಚೆ ಬರ್ತಾನೋ ಅಂತ ಕಾತುರದಿಂದ ಕಾಯ್ತಾ ಇದ್ರು. ಸಿಬ್ಬಂದಿ ಕೂಡ ಅಷ್ಟೇ ಖುಷಿಯಿಂದ ಸಂಭ್ರಮಿಸಿದ್ದಾರೆ. ಒಂದು ಯಶಸ್ವಿ ಕಾರ್ಯಾಚರಣೆ ಇದು. ಹಾಗಾಗಿ ಸಿಬ್ಬಂದಿ ಸಹ ಬಹಳ ಸಂಭ್ರಮದಿಂದ ಸಡಗರಿಸಿದ್ದಾರೆ. ತಕ್ಷಣಕ್ಕೆ ಅಲ್ಲಿ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಮಾಡಲಾಗಿತ್ತು. ಹಾಗೆಯೇ ಆಕ್ಸಿಜನ್ನ ಅವಶ್ಯಕತೆ ಇತ್ತು. ನಿರಂತರವಾಗಿ ಆಕ್ಸಿಜನನ್ನು ಕೊಡಲಾಗ್ತಿದ್ರು ಕೂಡ ಹೊರಗೆ ಬಂದ ಮೇಲೂ ಹೆಚ್ಚಿನ ರೀತಿಯಾದಂಥ ಆಕ್ಸಿಜನ್ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ನ ಅವಶ್ಯಕತೆ ಇತ್ತು. ಅಲ್ಲಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ, ತರಚಿದ ರೀತಿ ಆಗಿದೆ, ಅದಕ್ಕೆಲ್ಲ ಟ್ರೀಟ್ಮೆಂಟನ್ನು ಕೊಡಬೇಕಿತ್ತು. ಎಲ್ಲಕ್ಕಿಂತಾಗಿ ಹೆಚ್ಚು ಸಾತ್ವಿಕ್ ತಾಯಿಯನ್ನು ಬಿಟ್ಟು ಬಹಳ ಹೊತ್ತುಗಳ ಕಾಲ, 20 ಗಂಟೆಗಳ ಕಾಲ ಇದ್ದ. ಹಾಗಾಗಿ ತಾಯಿಯ ಮಡಿಲು ಸೇರ್ತಾ ಇದ್ದ ಹಾಗೇನೆ ಸಾತ್ವಿಕ್ ಕೂಡ ಖುಷಿ ಪಟ್ಟಿದ್ದಾನೆ. ಮಗುವನ್ನು ಹೊರ ತೆಗಿತಾ ಇದ್ದ ಹಾಗೇನೆ ತಕ್ಷಣಕ್ಕೆ ಅಲ್ಲೇ ಆಂಬ್ಯುಲೆನ್ಸ್ ಇತ್ತು. ಅದರ ಮುಖಾಂತರವಾಗಿ ಇಂಡಿಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಾಗಿದೆ. ಅಲ್ಲಿ ಇದೀಗ ಟ್ರೀಟ್ಮೆಂಟನ್ನು ಕೂಡ ನೀಡಲಾಗ್ತಾ ಇದೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅನ್ನೋದನ್ನು ವೈದ್ಯರು ಕೂಡ ತಿಳಿಸಿದ್ದಾರೆ. 20 ಅಡಿ ಆಳದಲ್ಲಿ ಸಾತ್ವಿಕ್ ಇದ್ದ. ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು. ಬಂಡೆಕಲ್ಲು ಅಡ್ಡ ಬಂದಿದ್ದರಿಂದ ಕಾರ್ಯಾಚರಣೆಗೆ ಹಿನ್ನಡೆ ಆಗಿತ್ತು, ತಡವಾಗಿತ್ತು. ಇದರಿಂದ ಸಾತ್ವಿಕ್ಗೆ ಏನಾಗಿದೆ, ಆತನ ಪರಿಸ್ಥಿತಿ ಒಳಗೆ ಹೇಗಿದೆ ಅನ್ನೋದು ಪ್ರಶ್ನೆ ಆಗಿತ್ತು. ಆದರೆ ಅಳುವಿನ ಶಬ್ದ ಕೇಳಿದಾಗ ಸಾತ್ವಿಕ್ ಓಕೆ ಇದಾನೆ ಅನ್ನುವಂಥದ್ದು ಗೊತ್ತಾಗಿತ್ತು. ಆನಂತರ ಕಾರ್ಯಾಚರಣೆಯನ್ನು ಮತ್ತಷ್ಟು ಚುರುಕು ಮಾಡಲಾಗಿತ್ತು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂತ. ಯಾಕಂದರೆ ಕಾರ್ಯಾಚರಣೆ ಮಾಡುವಾಗಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಸಾತ್ವಿಕ್ಗೆ ಸಮಸ್ಯೆ ಆಗ್ತಾಯಿತ್ತು. ಹಾಗಾಗಿ ಎಚ್ಚೆತ್ಕೊಂಡು ಅಲರ್ಟಾಗಿ ಯಾವುದೇ ಕಾರಣಕ್ಕೂ ಸಾತ್ವಿಕ್ಗೆ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂತ ಸಿಬ್ಬಂದಿ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ರು. ಸಿಬ್ಬಂದಿ ಎಲ್ಲರೂ ಸೇರಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಈಗ ಸಾತ್ವಿಕನ ಹೊರತೆಗೆದಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಸಾತ್ವಿಕ್ನನ್ನು ಹೊರಗೆ ತೆಗೆಯಲಾಯಿತು, ಅಲ್ಲಿಂದ ಮೇಲೆ ಶಿಫ್ಟ್ ಮಾಡಲಾಯಿತು, ಅಲ್ಲಿಂದ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಲಾಯಿತು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ನಿಜವಾಗ್ಲೂ ಸಾತ್ವಿಕ್ ಬಹಳ ಗಟ್ಟಿ ಹುಡುಗ ಅನ್ನೋದನ್ನು ಗ್ರಾಮಸ್ಥರು ಮಾತನಾಡ್ಕೊಳ್ತಾ ಇದ್ರು. ಚಿಕ್ಕ ಮಗುವಾಗಿದ್ದರು. 20 ಗಂಟೆಗಳ ಕಾಲ ಒಂದು ಕಡೆ ಕೂರೋದು ಅಂತಂದರೆ ಬಹಳ ಕಷ್ಟದ ಸಮಯ. ಆದರೆ ಸಾತ್ವಿಕ್ ಏನಾಗಿದೆ ಅನ್ನೋದೇ ಗೊತ್ತಿರಲಿಲ್ಲ. ಪಾಪ ಆ ಮಗುಗೆ, ಚಿಕ್ಕ ಮಗು, ಅಳೋದೊಂದು ಬಿಟ್ಟರೆ ಇನ್ನೇನು ಕೇಳಿಸ್ತಾ ಇರಲಿಲ್ಲ. ಅದು ಇವತ್ತು ಕೊನೆಯದಾಗಿ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ.
ಕ್ಯಾಮ್ರಾ ಬ್ಯಾನ್ ಅಂತ ಹೇಳಿದ್ರೆ ಸರ್